ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿವಸ ನೋಡಿ ಫ್ರೆಂಚ್ ಕಟ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಕೆಳಭಾಗದಲ್ಲಿ 1/2 ಇಂಚ್ ಫೋಲ್ಡಿಂಗ್ 22 ಸೊಂಟದ ಮೆಜರ್ಮೆಂಟ್ ಇದೆ. ಓಕೆ, ಲೆಂತ್ ಬಂದುಬಿಟ್ಟು 13 ಇದೆ ನೋಡಿ. ಓಕೆ, ಸೊಂಟ ಬಂದುಬಿಟ್ಟು 26 ತೊಗೊಂಡಿದ್ದೀನಿ. 1 ಇಂಚ್ ಎಕ್ಸ್ಟ್ರಾ, 1 ಇಂಚ್ ಎಕ್ಸ್ಟ್ರಾ 1.5. ಓಕೆ ನೋಡಿ, 7.25, 1.5 ಇಂಚ್ ಎಕ್ಸ್ಟ್ರಾ. ಓಕೆ, 7.5, 6 ಪ್ಲಸ್ 6.5 ಪ್ಲಸ್ 1 ಇಂಚು ಎಕ್ಸ್ಟ್ರಾ 1.5 ನೋಡಿ. ಪ್ರತಿಯೊಂದನ್ನು ನಾನಿಲ್ಲಿ ರೇಟಿಂಗಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನೀವು ಕಟಿಂಗ್ ಮಾಡ್ಕೊಂಡೋಗಿ ಮಾರ್ಕ್ ಮಾಡ್ದಂಗೆ ಯಾವ ರೀತಿ ಮಾರ್ಕ್ ಮಾಡಿದ್ದೀನಿ ನೋಡ್ಕೊಳ್ಳಿ. 2.5, 2.5, ನೆಕ್ ಡೀಪ್ ನೋಡಿ, ನೆಕ್ ಬ್ರಾಡು 2.5 ತೊಗೊಂಡಿದ್ದೀನಿ. ನೆಕ್ಕು ಯು ನೆಕ್ ಬಂದಿದೆ. ಓಕೆ, ಇದು ತುಂಬ ಚಿಕ್ಕ ಬ್ಲೌಸು, ಸೈಜಲ್ಲೇ ಅತಿ ಚಿಕ್ಕ ಸೈಜು 22 ಸೈಜು, 22-28. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್, ಇದು 3 ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ. ಬಕಲ್ ಲೂಸ್ ಬಂದುಬಿಟ್ಟು 6.25 ಇದೆ. ಬಕಲ್ ಡೌನ್ ಬಂದುಬಿಟ್ಟು 5.5 ತೊಗೊಂಡಿದ್ದೀನಿ, 5 ಇಂಚ್ ತೊಗೊಂಡಿದ್ದೀನಿ. ಓಕೆ ನೋಡಿ, 6.25 ಬಂದಿದೆ. ಓಕೆ ನೋಡಿ, ಇವಾಗ ನಾನು ಸೈಡಲ್ಲಿ ಮಾರ್ಜಿನಿಗೆ ಗೆರೆ ಹಾಕ್ತಾಯಿದ್ದೀನಿ, 1.5 ಇಂಚ್ ಮಾರ್ಜಿನ್ನು. ನೋಡಿ ಫ್ರೆಂಡ್, ಬ್ಯಾಕು ಎಷ್ಟು ಈಸಿಯಾಗಿ, ಎಷ್ಟು ಫಾಸ್ಟಾಗಿ ಕಟಿಂಗ್ ಆಗಿದೆ ಅನ್ನೋದನ್ನು, ಮಾರ್ಕಿಂಗ್ ಆಗಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಇವಾಗ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ, ಕಟಿಂಗ್ ಆಗಿದೆ ನೋಡಿ. ಈಗ ಬಂದುಬಿಟ್ಟು ಫ್ರಂಟನ್ನು ಯಾವ ರೀತಿ ಕಟ್ ಮಾಡೋದು, ಫ್ರೆಂಚ್ ಕಟ್ಟು ಅನ್ನೋದನ್ನು ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು ನೋಡಿ. ತುಂಬ ಈಸಿಯಾಗಿರುತ್ತೆ. ಯಾವುದೇ ರೀತಿ ಒಂದು 10 ಮಿನಿಟ್ಸ್ ಒಳಗಡೆ ನೀವು ಒಂದು ಬ್ಲೌಸನ್ನು ಕಟಿಂಗ್ ಮಾಡ್ಬೋದು ನೋಡಿ. ಓಕೆ, ನಾನಿವಾಗ ಬ್ಯಾಕು ಮತ್ತು ಫ್ರಂಟನ್ನು ಒಂದು 5 ಮಿನಿಟ್ಸಲ್ಲಿ ಕಟ್ ಮಾಡಿ ತೋರಿಸಿದ್ದೀನಿ ನಿಮಗೆ ಎಷ್ಟು ಫಾಸ್ಟಾಗಿ ಕಟಿಂಗ್ ಮಾಡ್ಬೋದು ಅಂತ. ಓಕೆ, ಇದು 1/2 ಇಂಚು ಒಳಗಡೆ ತಗೋಬೇಕಾಗತ್ತೆ, ಮೇಲೆ 1 ಇಂಚು ಹೈ ತಗೋಬೇಕಾಗತ್ತೆ ಬಕಲಲ್ಲಿ. ಓಕೆ, ಇದು ಫ್ರಂಟ್ ಭಾಗ ಆಗಿರೋದ್ರಿಂದ ನಿಮಗೆ ಫ್ರೆಂಚ್ ಕಟ್ಟು ಗೊತ್ತಾಯ್ತಲ್ವ. ಇದನ್ನೆಲ್ಲ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಪ್ರತಿಯೊಂದನ್ನು ನಾನಿಲ್ಲಿ ಮಾರ್ಕಿಂಗ್ ತೋರಿಸಿದ್ದೀನಿ ನೋಡಿ. 1 ಇಂಚ್ ಹೈ ತೊಗೊಂಡಿದ್ದೀನಿ ಬಕಲ್ ಸೈಡಲ್ಲಿ. ನೆಕ್ ಸೈಡಲ್ಲಿ ನೋಡಿ 1/2 ಇಂಚ್ ಇದು ಮಾಡಿದ್ದೀನಿ ನೋಡಿ. ಇದು ಬಕಲ್ ಲೆಂತನ್ನು ತೊಗೋಬೇಕಾಗತ್ತೆ ನೀವು ಸೈಡಲ್ಲಿ, ಬಕಲ್ ಸೈಡಲ್ಲಿ. ಯಾಕೆ ಅಂದರೆ ಇದು ಫ್ರೆಂಚ್ ಕಟ್ ಆಗಿರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಬೆಲ್ಟ್ ಬರೋದಿಲ್ಲ ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳೋದ್ರಿಂದ ನಿಮಗೆ ನೋಡಿ 1.5 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ನೋಡಿ. ಇದು ನೆಕ್ಕು ಶೇಪು ನೋಡಿ. ಶೇಪಿಗೆ ಈಗ ನಾನು 1/2 ಇಂಚು ಮತ್ತು ಮಾರ್ಜಿನ್ ತೊಗೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳೋದ್ರಿಂದ ನಿಮಗೆ ತುಂಬ ಫಿಟ್ಟಿಂಗನ್ನು ತುಂಬ ಪರ್ಫೆಕ್ಟ್ ಫಿಟ್ಟಿಂಗಲ್ಲಿ ಕೂರುತ್ತೆ ಬ್ಲೌಸು. ಓಕೆ ನೋಡಿ, ಇವಾಗ ಪೂರ್ತಿ ಮಾರ್ಕಿಂಗ್ ಆಗಿದೆ ನೋಡಿ. ಇವಾಗ ಫ್ರಂಟ್ ಡಾಟ್ಸನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆ ನೋಡಿ, ಫ್ರಂಟ್ ಪೂರ್ತಿ ಆಗಿದೆ. ನೆಕ್ ಡೀಪ್ ಬಂದುಬಿಟ್ಟು 5 ಇಂಚ್ ಇಟ್ಟಿದ್ದೀನಿ ನೋಡಿ. ಫ್ರಂಟು ನೆಕ್ ಡೀಪು 4.25, 5 ಇಂಚ್ ಇಟ್ಟರೆ ಸಾಕು. ಇದು ಒಂದು ಸ್ವಲ್ಪ ತುಂಬ ಚಿಕ್ಕ ಬ್ಲೌಸ್ ಅಲ್ವಾ, ಆದ್ದರಿಂದ ನಾನು ತುಂಬ ಡೀಪನ್ನು ಕಮ್ಮಿ ಇಡ್ತಾ ಇದ್ದೀನಿ. ಯು ನೆಕ್ ಇಟ್ಟಿದ್ದೀನಿ ಫ್ರಂಟನ್ನು ಕೂಡ ನೋಡಿ. ಇಲ್ಲಿ 1 ಇಂಚು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಬ್ಯಾಕ್ ಓಪನ್ ಆಗಿರೋದ್ರಿಂದ ನೀವು ಏನೇ ಬಟ್ಟೆ ಎಕ್ಸ್ಟ್ರಾ ಇಡೋದಿದ್ರು ಬ್ಯಾಕಲ್ಲಿ ಇಡಬೇಕು. ಫ್ರಂಟಲ್ಲಿ ಯಾವುದೇ ರೀತಿ ಉಕ್ಸ್ಪಟ್ಟಿ ಇದಕ್ಕೆ ಎಕ್ಸ್ಟ್ರಾ ಏನು ಬೇಡ ನೋಡಿರಿ. 3.25ಗೆ ನಾನು ಡಾಟ್ಸಿಗೆ ತೊಗೊಂಡಿದ್ದೀನಿ. 1 ಕಾಲು. ಓಕೆ, 2 ಇಂಚು ಇದು ತೊಗೊಂಡಿದ್ದೀನಿ ಪಟ್ಟಿ ಇದಕ್ಕೆ ಬರೋದಕ್ಕೆ, ಫ್ರೆಂಚ್ ಕಟ್ಟಿಗೆ. ಓಕೆ ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ತೊಗೊಳ್ಳಿ. ಓಕೆ, ಈ ರೀತಿ ತೊಗೊಂಡಾಗ ನಿಮಗೆ ತುಂಬ ನೋಡಿ. ಇವಾಗ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ. 5 ಮಿನಿಟ್ಸ್ ಒಳಗಡೆ ನಿಮಗೆ ಯಾವ ರೀತಿ ಫ್ರೆಂಚ್ ಕಟ್ಟು ಫ್ರಂಟು ಮತ್ತು ಬ್ಯಾಕ್ ಭಾಗನ ಕಟಿಂಗ್ ಮಾಡಬೇಕು ಅನ್ನೋದನ್ನು ಎಷ್ಟು ಫಾಸ್ಟಾಗಿ ಕಟಿಂಗಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಫ್ರಂಟ್ ಕಟಿಂಗ್ ಆಗ್ತಾಯಿದೆ ನೋಡಿ. ನೋಡಿದ್ರಲ್ವ, ಇದು ನೆಕ್ಕು ಕಟಿಂಗ್ ಆಗ್ತಾ ಇರೋದು. ಓಕೆ, ಇವಾಗ ನೋಡಿ ನಿಮಗೆ ಸೈಡು ಬಕಲ್ ಶೇಪ್ ತೆಗಿತಾ ಇದ್ದೀನಿ ನೋಡಿ. ನೀವು ಕೆಲವ್ರು ಕೇಳ್ತಿರಲ್ವ ಬಕಲ್ ಶೇಪ್ ಅಂದರೆ ಏನು ಅಂತ. ಈ ವಿಡಿಯೋನ ಕ್ಲೀನಾಗಿ ವಾಚ್ ಮಾಡಿ
ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ, ನೋಡಿ ಇಲ್ಲಿಗೆ ನಾನು ಇವಾಗ ಫ್ರಂಟ್ ಭಾಗನ ಪೂರ್ತಿ ಕಟ್ಟಿಂಗ್ ಆಗಿದೆ. ಇವಾಗ ನೋಡಿ ಯಾವ ರೀತಿ ಶೇಪ್ ಫ್ರೆಂಚ್ ಕಟ್ ಶೇಪ್ ತೆಗಿಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಫ್ರೆಂಚ್ ಕಟ್ ಶೇಪು ಆಗಿದೆ. ಇವಾಗ ನೋಡಿ ನಾನು ಇವಾಗ ಅದನ್ನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಫ್ರೆಂಚ್ ಕಟ್ಟನ್ನು ಕಟ್ಟಿಂಗ್ ಮಾಡ್ಬೋದು ನೋಡಿ, ತುಂಬ ಈಸಿಯಾಗಿರುತ್ತೆ. ಯಾವುದೇ ರೀತಿ ನಿಮಗೆ ಇದಿರೋದಿಲ್ಲ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋದೇನಿಲ್ಲ ನೋಡಿ. ತುಂಬ ಈಸಿಯಾಗಿ ಫ್ರೆಂಚ್ ಕಟ್ಟಿಂಗನ್ನು ತೋರಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್, ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಸಿಗೋಣ. ವಿಡಿಯೋ ಫುಲ್ ವಾಚ್ ಮಾಡಿರೋದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿ. ಫ್ರೆಂಚ್ ಕಟ್ಟನ್ನು ಯಾವ್ಯಾವ ರೀತಿ ಕಟ್ಟಿಂಗ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್ ಫ್ರೆಂಡ್. ಓಕೆ, ಬಾಯ್.